ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ಕೈಬಿಡುವಂತೆ ರೈತರು ಪಟ್ಟು ಹಿಡಿದಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಮತ್ತೊಂದು ರೈತರ ಗುಂಪು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದೆ. 4 ಷರತ್ತುಗಳನ್ನು ಮುಂದಿಟ್ಟು ಭೂಮಿ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ದೇವನಹಳ್ಳಿಯ ಚನ್ನರಾಯಪಟ್ಟಣದ 13 ಹಳ್ಳಿಯ ರೈತರು ಜಮೀನು ಕೊಡಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಿದ್ದಾರೆ. 1195 ದಿನಗಳಿಂದ 1777 ಎಕರೆ ಭೂಮಿಗಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಇದೆಲ್ಲದರ ನಡುವೆ ರೈತರ ಮಧ್ಯೆಯೇ ಭಿನ್ನಾಭಿಪ್ರಾಯ ಮೂಡಿದೆ. ಒಂದು ಬಣ ಭೂಮಿ ಕೊಡಲ್ಲ ಅಂತ ಇದ್ರೆ ಮತ್ತೊಂದು ಬಣ ಜಮೀನು ಕೊಡೋದಕ್ಕೆ ಸಜ್ಜಾಗಿ ನಿಂತಿದೆ. ಇವತ್ತು ಸಿಎಂ ಭೇಟಿ ಮಾಡಿದ ರೈತರ ತಂಡ ಭೂಮಿ ಕೊಡಲು ಒಪ್ಪಿಗೆ ಸೂಚಿಸಿದೆ. ಅಲ್ಲದೆ 4 ಷರತ್ತುಗಳನ್ನು ಸರ್ಕಾರದ ಮುಂದಿಟ್ಟಿದೆ. ಆ ಷರತ್ತುಗಳೇನು ಅನ್ನೋದನ್ನ ನೋಡೋದಾದ್ರೆ, ಪ್ರತಿ ಎಕರೆಗೆ 3.50 ಕೋಟಿ ನಿಗದಿ ಮಾಡಬೇಕು. ಭೂಮಿ ಕೊಟ್ಟ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ನೀಡಬೇಕು. ಯಾವುದೇ ಕಾರಣಕ್ಕೂ ಹಸಿರು ವಲಯವಾಗಿ ಪರಿವರ್ತನೆ ಮಾಡಬಾರದು. ಗ್ರಾಮದ ಅಕ್ಕಪಕ್ಕದ ಜಮೀನನ್ನ ಹಳದಿ ವಲಯವಾಗಿ ಪರಿವರ್ತನೆ ಮಾಡಬೇಕು ಅಂತ ಷರತ್ತು ವಿಧಿಸಿದ್ದಾರೆ. ಕೊನೆ ಹಂತದಲ್ಲಿ ಗೊಂದಲ ಮಾಡ್ತಿದ್ದಾರೆ. ಏನಂದ್ರೆ ಹಸಿರು ವಲಯ ಮಾಡ್ತೀವಿ, ಇದನ್ನ 25 ವರ್ಷ ನಿಷೇಧ ಏರ್ತೀವಿ ಅಂದ್ರು. ಅದೊಂದು ಭಯ ಆಯ್ತು ನಮ್ಗೆ. ನಾವು ಅಲ್ಲಿಗೆ ರೈತರ ಜೀವನ ಹಸನಾಗಲ್ಲ. 25 ವರ್ಷ ನಾವು ರೈತರು ಹಂಗೆ ನಿಷೇಧ ಏರ್ಬಿಟ್ರೆ ನಾವೇನು ಡೆವಲಪ್ಮೆಂಟೇ ಮಾಡಲ್ಲ. ಹಂಗಾಗದೆ ನಮ್ಮ ಮಕ್ಕಳ ಭವಿಷ್ಯನ ಹಾಳಾಗತ್ತೆ ಅನ್ನೋ ಭಯಕ್ಕೆ ನಾವೇನು ಸಿಎಂ ಭೇಟಿ ಮಾಡಿದ್ವಿ, ಸಿಎಂ ಪರಿಶೀಲನೆ ಮಾಡ್ತೀವಿ ಅಂತ. ಇತ್ತ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇರೋ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಜಮೀನು ನೀಡಲ್ಲ. ಈಗ ಮುಂದೆ ಬಂದಿರುವ ರೈತರಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 17ನೇ ತಾರೀಕು ಡೇಟ್ ಕೊಟ್ಟಿರೋದಕ್ಕ ಇದೆಲ್ಲ ಸುಳ್ಳು ಸಾಕ್ಷಿ. ಅವ್ರು ರೈತರಲ್ಲ ಅಂತ ಹೇಳಕ ಅವನ್ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯಾವ್ರೆ ಅವರು. ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು. ಯಾವುದೇ ಸರ್ಕಾರ ನಂಬಬೇಕಾದ್ರೆ ಪಾಣಿ ತಗೊಳ್ಬೇಕು, ಅವ್ರದ್ದು ಆಧಾರ್ ಕಾರ್ಡ್ ತಗೊಂಡು ಇವರು ರೈತರು ಎಷ್ಟು ಪರ್ಸೆಂಟ್ ಅವ್ರೆ, ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವ್ರೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡ್ಬೇಕು. ಅವರು ಮಾಡ್ದೆ ಹೋದರೆ ನಾವು ಮುಂದೆ ಏನು ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಇಡೀ ರಾಜ್ಯನೇ ಹೋರಾಟಗಾರರೆಲ್ಲ ನಮ್ಮ ಬೆಂಬಲಾಗಿ ನಿಂತವ್ರೆ. ರಾಷ್ಟ್ರ ಮಟ್ಟಕ್ಕೆ ಓತೈತೆ ಇದು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕಾನೂನು ತಜ್ಞರ ಜೊತೆಯಲ್ಲಿ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಭೂಸ್ವಾಧೀನ ಹಾಗೂ ಗ್ರೀನ್ ಬೆಲ್ಟ್ ಮಾಡುವ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕೃಷ್ಣ ಜೊತೆ ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.